ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 5 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದು ಇವತ್ತಿನ ವ್ಲಾಗು. ಸೊ ನಿನ್ನೆ ವ್ಲಾಗ್ ಮಾಡೋಕ್ಕೂ ಆಗಿರಲಿಲ್ಲ, ಡಯಟ್ ವ್ಲಾಗ್ ಮಾಡೋಕ್ಕೆ ತುಂಬ ಇದು ಓಡಾಟ ಅದು ಇದು ಅಂತ ಹಿಂಗೆ ಸುಮ್ಮನೆ ಆಗಿಬಿಟ್ಟಿದ್ದೆ ಸ್ನೇಹಿತರೆ. ಯಾವುದೇ ರೀತಿಯಾದಂಥ ಇದು ವಿಡಿಯೋ ಮಾಡೋಕ್ಕಾಗಿಲ್ಲ. ವೆಯ್ಟ್ ಮಾತ್ರ ಮೊನ್ನೆ ಎಷ್ಟಿತ್ತು ಅಷ್ಟೇ ಇತ್ತು, 72ನೇ ಇತ್ತು ನಿನ್ನೆ. ನನಗೆ ಯಾಕೋ ಡೌಟ್ ಹೊಡಿತಾ ಇತ್ತು, ಯಾಕಪ್ಪ ಚೆನ್ನಾಗೇ ಮಾಡ್ತಿದ್ನಲ್ಲ, ಏನಾಯಿತು ಏನು ಆಯಿತು ಅಂತ. ಆಮೇಲೆ ನೋಡಿಕೊಂಡ್ರೆ ಓಕೆ 18 19 ಅಂದರೆ 19th ನಂದು ಪೀರಿಯಡ್ಸ್ ಇದಲ್ವಾ, ಸೊ ಇದರಲ್ಲಿ ಇರ್ಬೋದು ಅಂತ. ಆ್ಯಂಡ್ ಇವತ್ತು ನೋಡಿದ್ರೆ ವೆಯ್ಟ್ ಅರ್ಧ kg ಜಾಸ್ತಿನೇ ಆಗಿದೆ ಸ್ನೇಹಿತರೆ, 72.500 ಇದೆ. ಸೊ ಯಾಕೆ ಅಂತಂದರೆ ಇವತ್ತು ನನಗೆ ಫಸ್ಟ್ ಡೇ ಆಫ್ ಪೀರಿಯಡ್ಸ್ ಡೇ ಇರೋದ್ರಿಂದ ಆಟೋಮೆಟಿಕ್ಲಿ ವೆಯ್ಟ್ ಅನ್ನೋದು ಗೇಯ್ನ್ ಆಗುತ್ತೆ. ಬಟ್ ಡಯಟ್ ಅಂತೂ ತುಂಬ ಚೆನ್ನಾಗೇ ಮಾಡಿದ್ದೆ ಸ್ನೇಹಿತರೆ, ಅಷ್ಟೊಂದು ಅಧ್ವಾನವಾಗೇನು ಮಾಡಿರಲಿಲ್ಲ. ಚೆನ್ನಾಗಿ ನಾರ್ಮಲಾಗಿ ಏನಿತ್ತು ಅದೇ ಮಾಡಿದ್ದೆ. ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕೋ ಸ್ವಲ್ಪ ಯಾಕೋ ಒಂಥರ ಮಂಕ್ ಏನೋ ಒಂಥರ ಇತ್ತು. ಆ್ಯಂಡ್ ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಕಾಲು ಪೇಯ್ನು. ಮಧ್ಯಾಹ್ನ 3 ಗಂಟೆಗೆ ಮಲಗ್ದವಳು ಸುಮಾರು 6 ಗಂಟೆವರೆಗೂ ಮಲಗೇ ಇದ್ದೀನಿ. ಅಂದರೆ ಆ ಥರದ್ದೊಂದು ಪೇಯ್ನು, ಕಾಲು ತುಂಬ ಎಳಿತ, ತಲೆನೂ ಬೇರೆ ಬಂದುಬಿಟ್ಟಿತ್ತು. ಇವತ್ತು ಫ್ರೆಂಡ್ಸ್ ಜೊತೆ ಸ್ವಲ್ಪ ಆಚೆ ಹೋಗಿದ್ದೆ, ಸೊ ಅಲ್ಲಿ ಹೋಗಿ ಬರೋವರೆಗೂ ಚೆನ್ನಾಗೇ ಇತ್ತು. ಇನ್ನು ಫಸ್ಟೇ ಫಿಕ್ಸ್ ಮಾಡ್ಕೊಂಡಿದ್ವಿ ಒಂದು ಮಧ್ಯಾಹ್ನದವರೆಗೂ ಎಲ್ಲಾದರೂ ಔಟ್ಸೈಡ್ ಹೋಗಿ ಬರೋಣ ಅಂತ. ಸುಮ್ಮನೆ ಹಂಗೆ ಅವ್ರ ಜೊತೆ ಹೋಗಿದ್ದೆ. ಸೊ ಹೋಗಿ ಬಂದಮೇಲೆ ನೋಡಿದ್ರೆ ನನಗೆ ಪೀರಿಯಡ್ಸ್ ಬೇರೆ ಇತ್ತಲ್ವ, ಬೆಳಗ್ಗೆನೇ ಇದಾಗೋಗಿತ್ತು. ಇನ್ನು ಹೋಗಿ ಬಂದುಬಿಡೋಣ ಅಂತ ಹೋಗಿದ್ದೆ. ಡಯಟ್ ಅಂತೂ ಸೂಪರಾಗೇ ಮಾಡಿದ್ದೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಹೋಗಿದೆ. ನೋಡೋಣ ನಾಳಿನ ವೀಡಿಯೋದಲ್ಲಿ. ನನಗೆ ಈ ಒಂದು ಇನ್ನು 5 6 7 ವೆಯ್ಟ್ ಏನು ಇದು ಮಾಡ್ಕೊಳ್ಳೋಕೆ ಹೋಗಲ್ಲ ಸ್ನೇಹಿತರೆ. ಯಾಕಂತಂದರೆ ಪೀರಿಯಡ್ಸ್ ಟೈಮಲ್ಲಿ ಒಂದು 3-4 ದಿವಸ ವೆಯ್ಟ್ ನಾವು ವೇರಿಯೇಷನ್ ಅನ್ನೋದಿರುತ್ತೆ. ಲಾಸು ಆಗ್ಬೋದು, ಆಗದೇನೂ ಇರ್ಬೋದು, ಇಲ್ಲ ಜಾಸ್ತಿನೂ ಆಗ್ಬೋದು, ಆ ಥರ ಇರುತ್ತೆ. ಸೊ ಅದಕ್ಕೆ ಈ ವೆಯ್ಟನ್ನೇನು ನಾನೇನು ಕನ್ಸಿಡರ್ ಮಾಡಲ್ಲ. ಆದ್ರೂ ವೆಯ್ಟ್ ಲಾಸ್ ಆದ್ರೂ ಒಳ್ಳೆಯದೇ, ವೆಯ್ಟ್ ಲಾಸ್ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇರ್ತೀರ ಆವಾಗವಾಗ ಪೀರಿಯಡ್ಸ್ ಟೈಮಲ್ಲಿ ಡಯಟ್ ಮಾಡ್ಬೋದಾ ಅಂತ. ಮಾಡ್ಬೋದು, ಮಾಡಬೇಕು ಕೂಡ, ತುಂಬ ಒಳ್ಳೆಯದು. ಹಾಗಂತ ತೀರಾ ಫುಡ್ಸ್ನೆಲ್ಲ ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಆ ಟೈಮಲ್ಲಿ ಕ್ರೇವಿಂಗ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಏನು ಬೇಕೋ ಆ ಥರದನ್ನು ತಿನ್ನೋದು ನೋಡಿರಿ. ಸ್ವಲ್ಪ ಒಂದು ಅರ್ಧ kg ಹೆಚ್ಚು ಕಡಿಮೆ ಆದ್ರೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಅದಾದಮೇಲೆ ಆಟೋಮೆಟಿಕ್ಲಿ ಮತ್ತೆ 3-4 ದಿವಸದಲ್ಲಿ ಅದು ಆಟೋಮೆಟಿಕ್ಲಿ ವೆಯ್ಟ್ ಅನ್ನೋದು ಲಾಸ್ ಆಗಿಬಿಡುತ್ತೆ. 1 kg ಜಾಸ್ತಿ ಆಗಿದ್ದರೂ ಕೂಡ ಯಥಾ ಪ್ರಕಾರ ಒಂದು 3-4 ಡೇಸಲ್ಲಿ ಮತ್ತೆ ನಮ್ಮ ವೆಯ್ಟ್ ಅನ್ನೋದು ಲಾಸ್ ಆಗುತ್ತೆ. ಸೊ ಈ ಟೈಮಲ್ಲಿ ಸ್ವಲ್ಪ ಎನರ್ಜಿ ಅನ್ನೋದು ಬೇಕಾಗುತ್ತೆ. ಆದಷ್ಟು ಮಜ್ಜಿಗೆನ ಕುಡೀರಿ. ಅದಾದಮೇಲೆ ಮೊಟ್ಟೆ, ನಿಮಗೆ ಸ್ವಲ್ಪ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಅನ್ನೋದಿದ್ದರೆ ಒಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್. ನಾನಂತೂ ಎವ್ರಿ ಟೈಮ್ ಪೀರಿಯಡ್ಸಲ್ಲಿ ಡಾರ್ಕ್ ಚಾಕ್ಲೇಟ್ ಕಂಪಲ್ಸರಿ ತೊಗೊತೀನಿ. ಇದರಲ್ಲಿ ಈಗ ಆಲ್ರೆಡಿ ನಾನು ಇವತ್ತು ಕೂಡ ತೊಗೊಂಡಿದ್ದೀನಿ. ಸೊ ಒಂದು ಚೆನ್ನಾಗೆ ತೊಗೊಂಡಿದ್ದೀನಿ. ಬೆಳಗ್ಗೆನೇ ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೆ. ಅದಾದಮೇಲೆ ಫ್ರೆಂಡು ಅಲ್ಲಿಗೇ ತೊಗೊಬಂದಿತ್ತು, ಚಪಾತಿ, ಗೋರಿಕಾಯಿ ಪಲ್ಯ, ಪಪ್ಪಾಯ ಎಲ್ಲ ತಂದಿದ್ರು. ಸೊ ನಾನು ಮಧ್ಯಾಹ್ನ ಬಂದು ಮೊಟ್ಟೆನೂ ಇದು ತೊಗೊಂಡೆ. ಫುಲ್ ಆ್ಯಂಡ್ ಫುಲ್ ಇತ್ತು. ಫ್ರೆಂಡ್ಸ್ ಜೊತೆ ಹೋಗೋದಂದರೆ ಗೊತ್ತಿದೆ ಅಲ್ವಾ, ಅದು ಇದು ಅಂತ ಓಡಾಡಿಕೊಂಡು ಇದ್ದಿದ್ದೆ. ಸೊ ಅದಾದಮೇಲೆ ಇಲ್ಲಿ ಮಧ್ಯಾಹ್ನ ಬಂದು ಮೊಟ್ಟೆ ಒಂದು 3 ಬೆಳಗ್ಗೆನೇ ಬೇಯಿಸಿಟ್ಟಿದ್ದೆ, ಬರೋದು ಲೇಟ್ ಆಗ್ಬೋದು ಅಂತಂದ್ಬಿಟ್ಟು. ಅಲ್ಲೇ ಬೇರೆ ತಿಂದುಬಿಟ್ಟಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಇಲ್ಲಿ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ತಿನ್ಕೊಂಡು ಹೋಗಿದ್ದೆ. ಅಲ್ಲಿ ಚಪಾತಿ, ಗೋರಿಕಾಯಿ ಪಲ್ಯ, ಪಪ್ಪಾಯ, ಮೊಸರು, ಮಜ್ಜಿಗೆ ಮಾಡ್ಕೊಂಡು ಬಂದಿದ್ದರು. ಸೊ ಅದನ್ನು ತಿನ್ಕೊಂಡು ಕುಡ್ಕೊಂಡು ಅದೊಂದು ಆಯಿತಾ. ಅದಾದಮೇಲೆ ಮಧ್ಯಾಹ್ನ ಬಂದಿದ್ದೆ, ತಿಂದಿದ್ದೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ, ತುಂಬ ಅಂದರೆ ತುಂಬಾ ಟಯರ್ಡು. ಕಾಲೆಲ್ಲ ಎಳಿತಾ ನನಗೆ. ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ನಾನು ಎವ್ರಿ ಮಂತ್ ಹೇಳ್ತೀನಿ, ತುಂಬ ಕಾಲು ಎಳಿತಾ ಇರುತ್ತೆ. ಸೊ ಆ ಎಳಿತದಲ್ಲಿ ನನಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ, ಒಂಥರ ಆಗ್ಬಿಡುತ್ತೆ. ಅದರಲ್ಲಿ ಬೇರೆ ಇವತ್ತು ಸ್ವಲ್ಪ ತಲೆನೇ ನೋವು ಬಂದುಬಿಟ್ಟಿತ್ತು. ಔಟ್ಸೈಡ್ ಹೋಗಿ ಬಂದಿದ್ದಕ್ಕೇನೋ ತುಂಬ ಸ್ಟ್ರೆಸ್ ಆಗೋಗಿತ್ತು. ಸೊ ಅದಕ್ಕೋಸ್ಕರನೇ ನಾನು ಇದು ಮಾಡಿಲ್ಲ. ನೋಡಿ, ಇದು ಹೋಗೋಕ್ಕಿಂತ ಮುಂಚೆ ರೆಡಿಯಾಗಿದ್ದು ತುಂಬ ಚೆನ್ನಾಗಿ ಹೋಯಿತು. ಡೇ ಅಂತೂ ಚೆನ್ನಾಗಿತ್ತು. ಆಫ್ಟರ್ ಅದೇ ಇದು ಬೇರೆ ಇತ್ತಲ್ಲ ಪೀರಿಯಡ್ಸು, ಇದರಿಂದ ಸ್ವಲ್ಪ ಬೇರೆ ನನಗೆ ತಲೆ ಹಂಗೆ ಹಿಂಗೆ ಇತ್ತು. ಓಕೆ ಅಂತ ಅಷ್ಟೇ ಸ್ನೇಹಿತರೆ. ಇನ್ನು ಸಾಯಂಕಾಲಕ್ಕೆ ಇದು ಮಾಡ್ಕೊಂಡಿದ್ದೆ ಸ್ನೇಹಿತರೆ, ಏನಪ್ಪ ಅದು, ಒಂದು ಮ್ಯಾಂಗೋ ತಿಂದೆ. ನನಗಿದೇ ಆಗ್ತಾಯಿಲ್ಲ ಅಂತ ಹೇಳಿದ್ನಲ್ಲ, ಇವತ್ತು ಒಂದೇ ಒಂದು ಮ್ಯಾಂಗೋ ತಿಂದು ಅದಾದಮೇಲೆ ಒಂದು ಸ್ವಲ್ಪ ಮೊಟ್ಟೆ ಹುರ್ಕೊಂಡಿದ್ದೆ ಅಷ್ಟೇ ಸ್ನೇಹಿತರೆ. ಡಯಟ್ ಮಾಡೋಕ್ಕಾಗಿದ್ದು, ಬೇರೆ ಏನೂ ಮಾಡೋಕ್ಕಾಗಿಲ್ಲ ನನಗೆ ಇವತ್ತು. ಅಷ್ಟಕ್ಕಷ್ಟೇ. ಇವತ್ತು ಈಗ 11:30 ಆಗಿದೆ. ಈಗ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಹಾಕ್ಬಿಡೋಣ, ಪಾಪ ಇನ್ನು ಇವತ್ತು ಹಾಕಿಲ್ಲ ಅಂದರೆ ಬೇಜಾರು ಮಾಡ್ಕೊತೀರಾ ಅಂತ. ಈ 3 ಡೇಸ್ ಮಾತ್ರ ಆದರೂ, ಈ 3 ಡೇಸಲ್ಲಿ ವೆಯ್ಟ್ ಲಾಸ್ ಆದರೆ ಅಟ್ಲೀಸ್ಟ್ 72 ಆದರೂ ಕೂಡ ನನ್ನ ಖುಷಿನೇ.
ಅದಾದಮೇಲೆ ಮತ್ತೆ ಯಥಾ ಪ್ರಕಾರ ಮಾಡ್ಕೊಂಡು ಹೋಗೋಣ. ನಾನು ಯಾವಾಗಲೂ ಹೇಳ್ತೀನಿ ಪೀರಿಯಡ್ಸಲ್ಲಿ 1 ವೀಕ್ ಮಾತ್ರ ಫಸ್ಟ್ ಡೇಯಿಂದ ಮುಂದಿನ ದಿನದಿಂದನೇ ನಿಮ್ಗೆ ಗೊತ್ತಾಗುತ್ತೆ. ಅತ್ಲಾಗೊಂದು 2 ಡೇಸು, ಅದಾದಮೇಲೆ ಇತ್ಲಾಗೊಂದು 5 ಡೇಸು, ಒಂದು 7 ಡೇಸ್ ಮಾತ್ರ ವೇರಿಯೇಷನ್ ಅನ್ನೋದು ಇದ್ದೇ ಇರುತ್ತೆ ವೆಯ್ಟು. ಸೊ ಅದಕ್ಕೆಲ್ಲ ಟೆನ್ಷನ್ ತೊಗೋಬಾರ್ದು. ಸೊ ಡಯಟ್ ಮಾಡಿ ಆದಷ್ಟು ನೀವು ಸ್ವಲ್ಪ ಹೆಲ್ದಿ ಫುಡ್ಸ್ನ ಸ್ವಲ್ಪ ಜಾಸ್ತಿ ತೊಗೊಳೋದಕ್ಕೆ ನೋಡಿ. ಆ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಅನ್ನೋದು ಅವಶ್ಯಕತೆ ಇರುತ್ತೆ. ಅದಾದ ನಂತರ ಕೂಡ ಬಾಡಿಗೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಬೇಕಾಗುತ್ತೆ. ಸ್ವಲ್ಪ ಫುಡ್ಡುಗಳಿಗೂ ಅಷ್ಟೇ ಏನಾದರೂ ಬೇಕು ಅಂದಾಗ ಅದು ಇದು ಸಣ್ಣ ಪುಟ್ಟ ಬೇಕಾಗುತ್ತಲ್ವ. ಸೊ ಹಾಗಾಗಿಯೇ ದಯವಿಟ್ಟು ಯಾರೂ ಬೈಕೋಬೇಡಿ. ಇವತ್ತು ಸರಿಯಾಗಿ ಮಾಡೋಕ್ಕಾಗಿಲ್ಲ. ನನಗೆ ಹೇಳಿದ್ನಲ್ಲ ನನ್ನ ಪ್ರಾಬ್ಲಮ್ಮು, ಎಷ್ಟು ಚೆನ್ನಾಗಿದ್ದೀನೋ ಅಷ್ಟೇ ಫುಲ್ ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ. ನಿಮಗೆ ಫೇಸ್ ತೋರಿಸಿದ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ ಅಂದರೆ ನಾನು ಅದಕ್ಕೆ ಏನು ಮಾಡೋಕ್ಕೋಗಿಲ್ಲ. ಜಸ್ಟ್ ಇದ್ದಿದ್ದೇನೋ ಸ್ವಲ್ಪ ಮೊಟ್ಟೆ ಹೊಡ್ಕೊಂಡು ತಿಂದಿದ್ದೆ, ಹೋಗಿ ಮೇಲೆ ಈಗ 10K ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಮಾಡೋಣ ಇವತ್ತು ಅಂತ ವಾಕಿಂಗ್ ಕಂಪ್ಲೀಟ್ ಮಾಡ್ಕೊಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ನೀರು ಕೂಡ ಚೆನ್ನಾಗೇ ಕುಡ್ದಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ನೀರು ಕೂಡ ಕುಡಿದು ಎಲ್ಲ ಚೆನ್ನಾಗಿ ಮುಗಿಸಿದ್ದೀನಿ ಸ್ನೇಹಿತರೆ. ನೋಡೋಣ ಡಯಟ್ ಹೆಂಗೆಲ್ಲ ಹೋಗುತ್ತೆ, ನಾಳೆ ಎಲ್ಲ ನೋಡೋಣ ಏನಾಗುತ್ತೆ ಏನು ಅಂತ, ಓಕೆನಾ. ಸೊ ತುಂಬ ಚೆನ್ನಾಗಿ ಮಾಡೋಣ ಅಂದ್ಕೊಂಡೆ, ಅಷ್ಟರೊಳಗೆ ಈ ವೀಕಲ್ಲಿ ಹಿಂಗಾಯಿತು. ನೋ ಪ್ರಾಬ್ಲಮ್. ಅಟ್ಲೀಸ್ಟ್ 2 kgs ಆದರೂ ಲಾಸ್ ಆಗಿದ್ದೀವಲ್ವ, ಅದೇ ತುಂಬ ಖುಷಿ ಪಡೋವಂಥ ವಿಷಯ. 15 ಡೇಸ್ ಇನ್ನೂ ಆಗಿಲ್ಲ ಅನಿಸುತ್ತೆ. 15 ಡೇಸ್ಗೆ ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಅದೇ 15 ಡೇಸ್ ಅಂದರೆ ಈ 7 ಡೇಸು, ಈ 7 ಆದರೆ 15 ಡೇಸ್ ಆಗುತ್ತೆ. ಇಟ್ಸ್ ಓಕೆ, ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಹೋಗೋಣ, ಮುಂದಕ್ಕೆ ಹೋಗ್ತಾ ಇರೋಣ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಸೊ ನಾಳೆ ಸ್ವಲ್ಪ ಚೆನ್ನಾಗಿರೋ ಡಯಟ್ ಜೊತೆ ಬ್ಲಾಗ್ ಜೊತೆನೇ ಬರ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ, ಬಾಯ್.